Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ನಮಸ್ಕಾರ ವೀಕ್ಷಕರೇ, ದೇವಿ ಯಕ್ಷಿಣಿಯ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಪಟ್ ಗುರುಜಿಯವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಜ್ಞರು. ಗುರುಗಳೇ ನಮಸ್ಕಾರ. ಲಾಸ್ಟ್ ವಿಡಿಯೋಗಳಲ್ಲಿ ನೀವು ನೋಡಿದಿರ ಒಂದು ಅದ್ಭುತವಾದ ವಿಚಾರಗಳ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ರು. ಇವತ್ತು ಒಂದು ಅದ್ಭುತವಾದ ವಿಚಾರವನ್ನು ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ವಿಷಯ ಈಗ ದೇವರ ಮನೆಗಳಲ್ಲಿ ನೀವು ಪೂಜೆಗಳನ್ನ ಪ್ರತಿನಿತ್ಯ ಮಾಡ್ತಾನೆ ಇರ್ತೀರಾ. ಮತ್ತೆ ಪೂಜೆಗಳು ಹೇಗೆ ಮಾಡೋದು ಮತ್ತೆ ದೇವ್ರ ಮನೆನ ಹೇಗೆಲ್ಲ ಇಟ್ಕೋಬೇಕು ಅನ್ನೋದನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮತ್ತೊಮ್ಮೆ ನಿಮಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಈಗ ದೇವ್ರ ಮನೆ ಅಂದ್ರೆ ಪ್ರತಿನಿತ್ಯ ಪೂಜೆ ನಡೀತಾನೆ ಇರುತ್ತೆ ದೇವ್ರ ಮನೆಗಳಲ್ಲಿ. ಮತ್ತೆ ಹೇಗೆ ದೇವ್ರ ಮನೆನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮತ್ತೆ ಯಾವ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ನಮಗೆ ಅನುಕೂಲಗಳಾಗುತ್ತೆ, ಮತ್ತೆ ಯಾವ ರೀತಿಯ ಪೂಜೆಗಳನ್ನ ನಾವು ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆ ದೇವಿ ಯಕ್ಷಿಣಿ ಮೀಡಿಯಾಗೆ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ದೇವರ ಮನೆ ಅಂತಕ್ಕಂಥದ್ದು ಬಹಳ ವಿಶೇಷ. ನಮ್ಮ ಒಂದು ಮನೆಯಲ್ಲಿ ನಾವು ಇಷ್ಟೇ ಸುಂದರವಾಗಿ ಕಟ್ಟಿಸ್ಲಿ, 4 ಅಂತಸ್ತು 5 ಅಂತಸ್ತು 10 ಅಂತಸ್ತು ಬೇಕಾದ್ರೂ ಕಟ್ಟಿಸ್ಲಿ, ಅಲ್ಲಿ ಒಂದು ದೇವರ ಮನೆ ಇದೆಯಲ್ಲ, ಅದೇ ಆ ಇಡೀ ಮನೆಗೆ ಪಾಸಿಟಿವಿಟಿ ಒಂದು ಪಾಯಿಂಟ್, ಅದು ಒಂದು ಜಾಗ ಅದು. ಹಾಗಾಗಿ ದೇವರ ಮನೆಯನ್ನು ಯಾವಾಗಲೂ ಕೂಡ ನಾವು ಶುಚಿಯಾಗಿ ಇಟ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಮತ್ತು ಆ ಒಂದು ದೇವರ ಮನೆಯಲ್ಲಿ ವಿಶೇಷವಾಗಿ ನಮ್ಮ ಮನೆ ದೇವರ ಮತ್ತು ಕುಲದೇವರ ಫೋಟೋಗಳು ಅಥವಾ ವಿಗ್ರಹಗಳು ಇರಲೇಬೇಕು. ಮನೆ ದೇವರು ಮತ್ತು ಕುಲದೇವರ ಒಂದು ಪೂಜೆ ಪುನಸ್ಕಾರಗಳು, ಭಕ್ತಿ, ಶ್ರದ್ಧೆ, ಮಂತ್ರಗಳು ಇವೆಲ್ಲವೂ ಕೂಡ ನಮಗೆ ತುಂಬ ಪಾಸಿಟಿವಿಟಿಯನ್ನು ಕೊಡುತ್ತೆ. ನೋಡಿ, ಮನೆ ದೇವರು ಒಬ್ಬೊಬ್ಬರು ಮನೆ ದೇವರು ಒಂದೊಂದು ಇರುತ್ತೆ. ಗಣಪತಿ, ನವಗ್ರಹಗಳಲ್ಲಿ ಒಂದು, ಅಥವಾ ಶಿವ, ಪರಮೇಶ್ವರ, ಗುರುದೇವರು ಅಥವಾ ದೇವಿಯರು, ಈ ರೀತಿಯೆಲ್ಲ ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವುದು ಮನೆ ದೇವರಾಗಿರುತ್ತೋ, ಕುಲದೇವರಾಗಿರುತ್ತೋ. ನೋಡಿ, ಕುಲದೇವರು ಅಂದರೆ ಬೇರೆ, ಮನೆ ದೇವರು ಅಂದರೆ ಬೇರೆ. ಕುಲದೇವರು ಕುಲವನ್ನೇ ಕಾಪಾಡುತ್ತೆ. ಮನೆ ದೇವರು ಅಂತಕ್ಕಂಥದ್ದು ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು ಕಾಯುವಂಥ ದೇವರದು. ಹಾಗಾಗಿ ಆ ಎರಡೂ ಫೋಟೋಗಳನ್ನ ಇಟ್ಟು ನಾವು ನಮಸ್ಕಾರವನ್ನು ಮಾಡಬೇಕು. ಈಗ ಉದಾಹರಣೆಗೆ ನಮ್ಮದು ವಿಶೇಷವಾಗಿರ್ತಕ್ಕಂಥ ಪರಮೇಶ್ವರ ಮತ್ತು ದೇವಿ ಬಂದು, ಕುಲದೇವಿ ಬಂದು ದೇವಿ. ಹಾಗಾಗಿ ನಾವು ಎರಡೂ ಕೂಡ ಪರಮೇಶ್ವರ ಮತ್ತು ದೇವಿಯ ಫೋಟೋವನ್ನು ಇಟ್ಕೊಂಡು ಯಾವಾಗಲೂ ಕೂಡ ಪೂಜೆಯನ್ನು ಮಾಡುವಂಥದ್ದು. ಹಾಗಾಗಿ ಈ ಒಂದು ಮನೆ ದೇವರು ಅಥವಾ ಕುಲದೇವರು ಅಂತಕ್ಕಂಥ ಒಂದು ಫೋಟೋಗಳು ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಹೂವುಗಳು. ಈಗ ಒಂದೊಂದು ಹೂವು ಒಂದೊಂದು ದೇವರಿಗೆ ಬಹಳ ಶ್ರೇಷ್ಠ, ಅದು ಎಲ್ಲರಿಗೂ ಗೊತ್ತಿದೆ. ಇವಾಗ ನಾವು ವೆಂಕಟರಮಣ ಸ್ವಾಮಿ ಅಂದರೆ ತುಳಸಿ ಹಾಕ್ತೀವಿ, ಆಯಿತಾ, ಮಲ್ಲಿಗೆ ಹೂವು ಹಾಕ್ತೀವಿ, ಆಯಿತಾ. ಶಿವ ಅಂತ ಹೇಳಿದ್ರೆ ಶಿವನ ಗಣಗಳು ಯಾವುದೇ ಇರಲಿ, ವೀರಭದ್ರೇಶ್ವರ ಇರಲಿ, ಯಾವುದೇ ಇದ್ರೂ ಕೂಡ ಕಣಗಲೆ ಹೂವು ತುಂಬ ಇಷ್ಟ ಆ ಶಿವನಿಗೆ. ಮತ್ತು ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಆ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಎಕ್ಕದ ಹೂವು, ಆಯಿತಾ. ಗಣಪತಿಗೆ ಗರಿಕೆ, ಆಯಿತಾ, ಶಾವಂತಿಗೆ ಹೂವು, ಇವೆಲ್ಲವೂ ಇರುತ್ತೆ. ಹಾಗಾಗಿ ಆ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಹೂವನ್ನು ಹಾಕಿ ನೈವೇದ್ಯವನ್ನು ಕೊಟ್ಟು, ಎಲ್ಲರಿಗೂ ಗೊತ್ತು ಮನೆ ದೇವರ ನೈವೇದ್ಯ ಏನಿರುತ್ತೆ ಅಂತ ಹಿರಿಕರು ಹೇಳಿರ್ತಾರೆ, ಎಲ್ಲರೂ ತಿಳ್ಕೊಂಡಿರ್ತಾರೆ. ಆ ಒಂದು ನೈವೇದ್ಯವನ್ನು ಕೊಟ್ಟು ನಾವು ಪೂಜೆ ಪುನಸ್ಕಾರಗಳನ್ನ ಬಹಳ ಭಕ್ತಿಯಿಂದ ಮಾಡಿದಾಗ, ಮತ್ತು ಆ ದೇವರ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಯಂತ್ರ ತಂತ್ರ ಮಂತ್ರಗಳನ್ನ ಇಟ್ಟು ಪೂಜೆ ಮಾಡಿದಾಗ ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಬರುತ್ತೆ. ಗುರುಗಳೇ, ಈಗ ಪೂಜಾ ರೂಮ್ ಏನಿದೆ ಅದನ್ನು ಹೇಗೆ ಇಟ್ಕೊಳ್ಳೋದು ಗುರುಗಳೇ? ಇವಾಗ ಫೋಟೋಗಳೇ ಆಗಲಿ, ಫೋಟೋಗಳ ಬಗ್ಗೆ ಹೇಳಿದ್ರಿ ನೀವು, ಮನೆ ದೇವರ ಫೋಟೋ ಮುಖ್ಯವಾಗಿ ಇಟ್ಕೋಬೇಕಂತ. ಹೇಗೆ ಅದನ್ನು ಶುಚಿಯಾಗಿ ಇಟ್ಕೊಳ್ಳೋದು ಅಂದರೆ ಅಲ್ಲಿ ಆ ದೇವರ ಕೋಣೆಯಲ್ಲಿ ಏನಿದ್ರೆ ಏನಿರಬಾರ್ದು, ಏನಿರಬೇಕು? ಓಕೆ, ನೋಡಿ, ಯಾವತ್ತೂ ಕೂಡ ದೇವರ ಮನೆಯಲ್ಲಿ ಒಣಗಿದ ಹೂವು ಇಡಬಾರ್ದು. ಭಿನ್ನವಾಗಿರ್ತಕ್ಕಂಥ ದೇವರ ಫೋಟೋಗಳು, ದೇವರ ವಿಗ್ರಹಗಳು ಇರಬಾರ್ದು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ಈ ದೇವರಿಗೆ ಒರೆಸಿರ್ತಕ್ಕಂಥ ನೆಲ ಒರೆಸಿರ್ತಕ್ಕಂಥ ಬಟ್ಟೆ ಒಳಗಡೆ ಇಡೋದು, ಪರ್ಕೆಗಳು, ಕಿತ್ತೋಗಿರೋಂಥ ಪರ್ಕೆಗಳು ಇಡೋದು, ಈ ಥರದ್ದೆಲ್ಲ ಇಟ್ಟಾಗ ಅದು ಅಪವಿತ್ರ ಆಗುತ್ತೆ. ಹಾಗಾಗಿ ಅಂಥದ್ದೆಲ್ಲ ಇಡ್ದೇ ಪರಿಮಳ ದ್ರವ್ಯಗಳಿರ್ಬೋದು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಆದಮೇಲೆ ಅದನ್ನು, ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಅದನ್ನು ಕ್ಲೀನಾಗಿ ತೊಳೆದಿಡಬೇಕು. ಈ ಥರದ್ದೆಲ್ಲ ಇರುತ್ತೆ. ಇದೆಲ್ಲ ನಾವು ಸಿಸ್ಟಮ್ ಫಾಲೋ ಮಾಡಿದಾಗ ಮಾತ್ರ ಮನೆಯವರು ತುಂಬ ಚೆನ್ನಾಗಿ ನಮಗೆ
ಅನುಕೂಲವನ್ನು ಮಾಡಿಕೊಡ್ತಾನೆ. ಗುರುಗಳೇ, ಈಗ ಪೂಜೆಗಳೇನೋ ಮಾಡ್ತೀವಿ, ಪೂಜೆಗಳು ಮಾಡಿದ್ಮೇಲೆ ಅಲ್ಲಿ ಏನು ಅನುಕೂಲಗಳೇ ಇಲ್ಲ, ಎನರ್ಜಿನೇ ಇಲ್ಲ ದೇವ್ರ ಮನೆಯಲ್ಲಿ, ಶಕ್ತಿ ತುಂಬೋದು ಹೇಗೆ ಗುರುಗಳ ದೇವ್ರ ಮನೆಯಲ್ಲಿ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟು ಜನಗಳಿಗೆಲ್ಲ. ನೋಡಿ, ದೇವ್ರ ಮನೆಗೆ ಶಕ್ತಿ ತುಂಬೋದು ಹೇಗೆ ಅಂತ ಅಲ್ವಾ? ನೋಡಿ, ದೇವ್ರ ಮನೆಗೆ ಯಾವಾಗಲೂ ಕೂಡ ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ದೇವ್ರ ಮನೆಯಲ್ಲಿ ಯಾವಾಗಲೂ ಕೂಡ ನಾವು ಪಾಸಿಟಿವ್ ಆಗಿ ಕೆಲವು ಗಿಡಮೂಲಿಕೆಗಳನ್ನ ಇಟ್ಕೋಬೇಕು. ನಮ್ಮಲ್ಲಿ ಆ ಗಿಡಮೂಲಿಕೆಗಳೆಲ್ಲ ಸಿಗುತ್ತೆ, ಆ ಥರ ಗಿಡಮೂಲಿಕೆಗಳನ್ನ ಇಟ್ಕೋಬೇಕು. ಯಂತ್ರಗಳು ಆಯಿತಾ, ಯಂತ್ರಗಳಲ್ಲಿ 5 ಯಂತ್ರಗಳಿದೆ. ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಿವನಿಗೆ ಪಟ್ಟಿರ್ತಕ್ಕಂಥದ್ದು, ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರಗಳಿದೆ. ಅದರಲ್ಲಿ ಯಾವುದು ಒಂದು ಯಂತ್ರವನ್ನು ನಮಗೆ ಮುಖ್ಯವಾಗಿ ಬೇಕಾಗುತ್ತೋ ಆ ಒಂದು ಯಂತ್ರವನ್ನು ಮನೆ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದು ಬಹಳ ಮುಖ್ಯ. ಆಯಿತಾ? ನಮಗೆ ಇವಾಗ ಮನೆ ದೇವರು ಚೌಡೇಶ್ವರಿ ಅಂತ ಹೇಳಿದ್ರೆ ದೇವಿಯ ಒಂದು ಯಂತ್ರಗಳು ಇರುತ್ತೆ. ಅಷ್ಟದಿಗ್ವಿಜಯ ಭೈರವಿ ಯಂತ್ರ ಇರ್ಬೋದು, ಯಕ್ಷಿಣಿ ಯಂತ್ರ ಇರ್ಬೋದು, ತ್ರಿಶೂಲಿನಿ ಯಂತ್ರ ಇರ್ಬೋದು, ಆಯಿತಾ, ಪರಮೇಶ್ವರಿ ಯಂತ್ರ ಇರ್ಬೋದು, ದುರ್ಗಾ ಯಂತ್ರ ಇರ್ಬೋದು. ಈ ಥರ ದೇವಿಯರ ಯಂತ್ರಗಳನ್ನ ಇಟ್ಟು ಮಾಡುವಂಥದ್ದು. ಅಥವಾ ಶಿವನ ಒಂದು ಇದಾದರೆ ಕಾಲಭೈರವ ಯಂತ್ರ, ಈ ಥರದ್ದೆಲ್ಲ ಇರುತ್ತೆ. ಮಹಾವಿಷ್ಣುವಿಂದ ಆದರೆ ಸುದರ್ಶನ ಯಂತ್ರ, ಆಯಿತಾ, ಗದಾ ಯಂತ್ರ, ಈ ಥರದ್ದೆಲ್ಲ ಇರುತ್ತೆ. ಇಂಥದ್ದೆಲ್ಲ ಯಂತ್ರಗಳನ್ನ ಇಟ್ಟರೆ ದೇವ್ರ ಮನೆಗೆ ತುಂಬ ಪಾಸಿಟಿವ್ ಬರುತ್ತೆ. ಆ ಬರೀ ಯಂತ್ರ ಇಡೋದೇ ಮುಖ್ಯ ಅಲ್ಲ, ದೇವರ ಮನೆಯಲ್ಲಿ ಆ ಒಂದು ಮಂತ್ರಗಳನ್ನ ಹಾಕಬೇಕು, ಮಂತ್ರಗಳನ್ನ ಹೇಳಬೇಕು. ಮಂತ್ರದ ನಿಮಗೆ ಇವಾಗೇನು ಎಲ್ಲ ಸಿಕ್ಬಿಡುತ್ತೆ, ನಮಗೆ ಮೊಬೈಲಲ್ಲೇ ಸಿಕ್ಬಿಡುತ್ತೆ. ಆ ಥರ ಮಂತ್ರಗಳನ್ನ, ದೇವರ ಶ್ಲೋಕಗಳನ್ನ ಹಾಕಿ ಚೆನ್ನಾಗಿ ನಾವು ಪಾಸಿಟಿವ್ ಎನರ್ಜಿ ಮಾಡಿ ಇಟ್ಕೋಬೇಕು. ಆಯಿತಾ? ಆ ಥರ ಪಾಸಿಟಿವ್ ಮಾಡಿ ಇಟ್ಕೊಂಡಾಗ ನಮಗೆ ತುಂಬ ಅನುಕೂಲಗಳಾಗುತ್ತೆ. ಈಗಂತೂ ನಾವೇನು ದೊಡ್ಡದಾಗೇನು ಖರ್ಚು ಮಾಡಬೇಕಂತಿಲ್ಲ. ಒಳ್ಳೊಳ್ಳೆ ಧೂಪಗಳು ಸಿಗುತ್ತೆ, ಈ ಸಗಣಿಯಿಂದ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಧೂಪಗಳು ಸಿಗುತ್ತೆ. ಆ ಧೂಪಗಳನ್ನ ತಂದು ಅದನ್ನು ದೇವ್ರ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಬರೋ ಥರ ಅದನ್ನು ಧೂಪ ಕೊಡುವಂಥದ್ದು, ಇಂಥದ್ದೆಲ್ಲ ಮಾಡೋದ್ರಿಂದ ಒಂದಷ್ಟು ದೇವರ ಮನೆಗೆ ಶಕ್ತಿ ಬರೋದಷ್ಟೇ ಅಲ್ಲದೆ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಗುತ್ತೆ, ಅನುಕೂಲ ಸಿಗುತ್ತೆ. ದೇವ್ರಿಗೂ ನಮಗೂ ಒಳ್ಳೆಯ ಒಂದು ಬಾಂಧವ್ಯ ಬೀಳುತ್ತೆ. ನಾವು ಆ ದೇವ್ರಿಗೆ ಏನಾದರೂ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಕೂಡಲೇ ನಮಗೆ ಅದರಿಂದ ಅನುಕೂಲ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕು. ಪ್ರತಿ ದಿವಸ ದೇವ್ರ ಮನೇಲಿ ಕೂತ್ಕೊಂಡು ಮಂತ್ರವನ್ನು ಹೇಳಬೇಕು. ಅದು ನಾವು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಮಂತ್ರ ಇರ್ಬೋದು. ಎಷ್ಟೋ ಜನ ಬಂದು ನಮ್ಮಲ್ಲಿ ಸಿದ್ಧಿ ತೊಗೊಂಡು ಹೋಗ್ತಾರೆ, ಆ ಸಿದ್ಧಿ ಮಂತ್ರಗಳನ್ನ ಹೇಳೋದನ್ನು ಇರ್ಬೋದು. ಆದರೆ ನಾವು ಇಷ್ಟು ದಿನ ಅಂತ ಹೇಳಿರ್ತೀವಿ, ಅಷ್ಟೇ ದಿನ ಹೇಳ್ಬೇಕಂತೇನಿಲ್ಲ. ದೇವರ ಮನೆಯಲ್ಲಿ ಕೂತ್ಕೊಂಡು ಹೇಳಿದಾಗ ಇನ್ನೂ ಒಂದಷ್ಟು ದೇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಎನರ್ಜಿ ಬರೋದಲ್ಲದೆ ಆ ಸ್ಥಳಕ್ಕೆ ಇವ್ರಿಗೂ ಕೂಡ ಆ ಒಂದು ಪಾಸಿಟಿವಿಟಿ ಬರುತ್ತೆ. ಹಾಗಾಗಿ ಈ ಒಂದು ಮಂತ್ರಗಳನ್ನ ಹೇಳೋದು ಬಹಳ ಮುಖ್ಯ ಇರುತ್ತೆ. ಗುರುಗಳೇ, ಈಗ ದೇವ್ರ ಮನೆಗೆ ಶಕ್ತಿ ತುಂಬೋದ್ರ ಬಗ್ಗೆ ತಿಳಿಸಿದ್ರಿ, ಮಂತ್ರ ಕೂಡ ಹೇಳಿದ್ರೆ ಮಂತ್ರಗಳ ಬಗ್ಗೆ. ಮತ್ತೆ ದೇವ್ರ ಮನೆಯಲ್ಲಿ ಇವಾಗ ಪೂಜೆಗಳನ್ನ ಮಾಡ್ತಾರೆ, ಅದಕ್ಕೆ ಗಿಡಮೂಲಿಕೆಗಳನ್ನ ಬಳಸ್ಕೋಬಹುದು ಅಂತ ಹೇಳಿದ್ರಿ. ಯಾವ ಗಿಡಮೂಲಿಕೆ ಗುರುಗಳೇ ಅದು, ಮತ್ತೆ ವಿಶೇಷತೆ ಏನು ಗಿಡಮೂಲಿಕೆ? ನೋಡಿ, ಇದು ನವನಾಥ ಸಿದ್ಧರ ಮೂಲಿಕೆ ಅಂತಿದೆ, ಆಯಿತಾ? ಅದ್ರ ಬಗ್ಗೆ ನಾವು ಒಂದು ಎಪಿಸೋಡನ್ನೇ ಮಾಡಿದ್ದೀವಿ. ನವನಾಥ ಸಿದ್ಧರ ಮೂಲಿಕೆ ಇರ್ಬೋದು, ಕೆಲವು ಭೂತಾಳಿಗಳಿದೆ, ಆಯಿತಾ? ಅದನ್ನೆಲ್ಲ ಸೇರಿಸಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಿಷ್ಟು ಸಿದ್ಧಿಯನ್ನು ಮಾಡಿಕೊಂಡು ಅದಕ್ಕೆ ಮಂತ್ರ ಜಪವನ್ನು ಮಾಡಿಸಿ ಅದನ್ನು ಶುದ್ಧಿ ಮಾಡಿ ಮಂತ್ರ ಶಾಪವನ್ನು ತೆಗೆದು ಆ ಮೂಲಿಕೆಗಳನ್ನ ಕೊಟ್ಟಾಗ ಆ ಗಿಡಮೂಲಿಕೆಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಹೋಗಿ ದೇವ್ರ ಮನೇಲಿ ನಿಂತ್ಕೊಂಡು ದೇವರೇ ನನಗೆ ಇಂಥದ್ದು ಮಾಡಿಕೊಡು, ನನಗೆ ಅನುಕೂಲ ಮಾಡಿಕೊಡು ಅಂಥೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಕೆಲಸ ಪಟ್ ಅಂತಾಗುತ್ತೆ. ಎಷ್ಟೋ ದುಡ್ಡು ಕೊಟ್ಟು ಎಷ್ಟೋ ಜನ ಬೇಕಾದಷ್ಟು ಕೊಟ್ಟು ಮೋಸ ಹೋಗ್ತಾರೆ ಕೆಲವು ಕಡೆ ಎಲ್ಲ, ಹೋಮ್ಗಳು ಮಾಡಿಸೋದು ಅದು ಇದೆಲ್ಲ. ಅದ್ರ ಬದಲು ದೇವ್ರ ಮನೆಯಿಂದನೇ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂಥ ಸುಲಭ ಮಾರ್ಗ ಯಾವುದು ಅಂದರೆ ಈ ಒಂದು ಮಂತ್ರ ಮತ್ತು ಗಿಡಮೂಲಿಕೆಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಯಂತ್ರವನ್ನು ಕೂಡ ಇಟ್ಕೋಬೇಕಾಗತ್ತೆ. ಆ ಯಂತ್ರಗಳು ಮಂತ್ರ ತಂತ್ರ ಅಂತ ಹೇಳಿದ್ರೆ ಗಿಡಮೂಲಿಕೆಗಳು, ಯಂತ್ರ ಅಂತ ಹೇಳಿದ್ರೆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರಗಳು, ಜೊತೆಗೆ ಮಂತ್ರಗಳು, ಈ 3 ಸೇರಿದಾಗ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಗಿಡಮೂಲಿಕೆಗಳ ಬಗ್ಗೆ ಹೇಳಿದ್ರಲ್ಲ ಗುರುಗಳೇ, ಈ ಗಿಡಮೂಲಿಕೆಯನ್ನು ನಿಮ್ಮಲ್ಲಿ ಬಂದು ತಗೊಳ್ಬೋದಾ? ಖಂಡಿತವಾಗ್ಲೂ ಗಿಡಮೂಲಿಕೆಗಳು ನೋಡಿ, ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಡೂಪ್ಲಿಕೇಟ್ ಸಿಗುತ್ತೆ. ರಿಯಲ್ ಇರೋದು ಚೆನ್ನಾಗಿರೋದು ಸಿದ್ಧಿ ಮಾಡಿ ಅವರೆಲ್ಲೂ ಕೊಡಲ್ಲ. ಸುಮ್ಮನೆ ಏನೋ ಒಂದು ಸಿಕ್ಕಿದ್ದು ಪಕ್ಕಿದ್ದೆಲ್ಲ ತಂದುಬಿಟ್ಟು ಕೊಟ್ಬಿಡ್ತಾರೆ. ಆ ಥರದ್ದೆಲ್ಲ ವರ್ಕ್ ಆಗಲ್ಲ. ಆ ಗಿಡಮೂಲಿಕೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯಿಂದ ಆ ನಕ್ಷತ್ರಗಳಲ್ಲಿ ಆ ತಿಥಿಗಳಲ್ಲಿ ತೆಗೆದಿರ್ತಕ್ಕಂಥ ಆ ಗಿಡಮೂಲಿಕೆಗಳು ನಮಗೆ ಚೆನ್ನಾಗಿ ವರ್ಕ್ ಆಗೋದ್ರಿಂದ ಅದನ್ನು ನಾವು ವಿಶೇಷವಾಗಿ ಅದನ್ನು ಶುದ್ಧೀಕರಿಸಿ ಅದಕ್ಕೆ ಶಕ್ತಿ ತುಂಬಿ ಕೊಡ್ತೀವಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನೇನು ಮಾಡಬೇಕಂತಿಲ್ಲ, ಆರಾಮಾಗಿ ದೇವ್ರ ಮನೆಯಲ್ಲಿ ಒಂದು ಕೋಣೆಯಲ್ಲಿ ನಾವು ಹೇಳ್ತೀವಿ ಯಾವ ಥರ ಮಾಡಬೇಕು ಪ್ರೊಸೀಜರ್ ಅಂತ, ಆ ಥರ ಪ್ರೊಸೀಜರಲ್ಲಿ ಮಾಡಿಕೊಂಡಾಗ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ದೇವ್ರ ಮನೆ ಬಗ್ಗೆ ಮತ್ತು ಅದ್ರ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ಮತ್ತು ಆ ಒಂದು ಶಕ್ತಿ ತುಂಬೋದ್ರ ಬಗ್ಗೆ ದೇವ್ರ ಮನೆಗೆ ಒಂದು ಅದ್ಭುತವಾದ ವಿಚಾರನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ.
ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ದೇವ್ರ ಮನೆ ಬಗ್ಗೆ ಮತ್ತು ಪೂಜಾ ಕ್ರಮಗಳ ಬಗ್ಗೆ ಮತ್ತು ದೇವ್ರ ಮನೆಗೆ ಶಕ್ತಿ ತುಂಬೋದ್ರ ಬಗ್ಗೆ, ಅದ್ರ ಜೊತೆಗೆ ಒಂದು ಅದ್ಭುತವಾದ ಗಿಡಮೂಲಿಕೆಗಳ ಬಗ್ಗೆ ಕೂಡ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದೇವಿ ಯಕ್ಷಿಣಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.